ಏನೋ ತುಂಬಾ ಬೇಜಾರಿದೆಯಲ್ಲೋ, ಏನ್ ಮಾಡ್ತಾ ಇದೆಯೋ? ಏನೋ ಚಿಂತೆ ಮಾಡ್ತಾ ಇದೀಯಾ ಫುಲ್ಲು? ಏನಾಗಿದೆ? ನನ್ನ ಮೇಲೆ ನನಗೆ ಯಾಕ ಬೆಳಿಗ್ಗೆ ಎದ್ಮೇಲೆ ಕಣ್ಣಲ್ಲಿ ಮುಖ ನೋಡ್ಕೊಂಡಿಯಾ? ಕಾಮಿಡಿ ಮಾಡ್ಬಿಡ್ತೇವ್ರಿ ನೀನು. ಸರಿ ಹೇಳು ಅಂತ ಏನಾಯ್ತು ಅಷ್ಟು ಬೇಜಾರು ಕೂತ್ಕೊಂಡಿದ್ಯಾ? ಬ್ರಹ್ಮ ಮುಹೂರ್ತದ್ರಾಗ ಎದ್ದೇಳಿದ್ರೆ ಅಂತ ಹೇಳಿದ್ರಲ್ಲ. ನಿಜ ಆಗಿದಲ್ಲೋ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಪ್ರತಿದಿನ ಎದ್ದೇಳ್ಬೇಕಂತ 4 ಗಂಟೆಗೆ ಅಲಾರಾಮ್ ಇಡ್ತಿದ್ದೀನಿ. ಆದ್ರೂ ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲಗ್ತಿ ತಾನೆ? ಹೌದಣ್ಣ. ಮತ್ತೇನೋ ಪ್ರಾಬ್ಲಮ್? ಇನ್ನೇನ್ ಆಗ್ತಾ ಇದೆ ನಿನಗೆ? ಪ್ರತಿದಿನ ಜಿಮ್ಮಿಗೆ ಹೋಗ್ಬೇಕು ಅನ್ಕಂತೀನಿ, ವಾಕಿಂಗ್ ಹೋಗ್ಬೇಕು ಅನ್ಕಂತೀನಿ. ಆದ್ರೂ ಏನೋ ಕೆಲಸದಿಂದ ಜಿಮ್ಗೆ ಹೋಗಲ್ಲ ಡೈಲಿ, ನೀನು ಕ್ಯಾನ್ಸಲ್ ಮಾಡ್ತಿ ತಾನೆ? ಹೌದಣ್ಣ. ಮೈಕೈ ನೋವು, ಕಾಲು ನೋವು, ಮತ್ತೆ ಏನೋ ಇಂಟ್ರೆಸ್ಟೇ ಬರೋದಿಲ್ಲ ಅಣ್ಣ ಒಂದೊಂದ್ಸರಿ ಹೋಗಕ್ಕೆ ಜಿಮ್ಮಿಗೆ. ಏನು ಕೆಲಸ ಇಲ್ಲ ಅಂದ್ರೂ ಹೋಗಕ್ಕಾಗಲ್ಲ ಒಂದೊಂದ್ಸರಿ. ಡೈಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಾ ಇರೋದು, ಇಲ್ಲ ಜಿಮ್ಗೆ ಹೋಗ್ತಾ ಇರೋದು, ವಾಕಿಂಗ್ ಹೋಗದೆ ಇರೋದು ಏನಾಗುತ್ತೆ ಗೊತ್ತಾ? ಯಾಕಣ್ಣ? ಯಾಕಂದ್ರೆ ಅವು ಒಳ್ಳೆ ಅಭ್ಯಾಸಗಳು ಆದ ಕಾರಣ ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸಕ್ ಆಗಲ್ಲ ನಿನ್ ಕೈಲಿ. ಹಾ ಅಣ್ಣ. ಹೌದಾ? ಹ್ಞೂ. ಅದೇ ಒಂದು ಜೀವನದಲ್ಲಿ ಕೆಟ್ಟ ಅಭ್ಯಾಸಗಳನ್ನ ತಗೊಳ್ಳಿ, ಸಿಗರೇಟ್ ಸೇದೋದು, ಎಣ್ಣೆ ಹೊಡೆಯೋದು, ಫ್ರೆಂಡ್ ಜೊತೆ ತಿರುಗೋದು ಎಲ್ಲ ಇರ್ತವೆ ನೋಡಿ. ಆ ವಿಷಯಗಳೇನಂದ್ರೆ ನಮಗೆ ಗೊತ್ತಾಗದೇನೆ ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಆ ಕೆಟ್ಟ ಅಭ್ಯಾಸಗಳಿಂದ ನಮ್ಮ ಜೀವನ ಎಷ್ಟು ಕೆಟ್ಟ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ತುಂಬಾ ನಮ್ಮ ಜೀವನನ ಹಾಳಾಗ್ಬಿಡುತ್ತೆ. ಆ ರೀತಿ ಆಗುತ್ತೆ. ನೀನು ಹೇಳಿದ 100ಕ್ಕೆ 100 ಸತ್ಯ ಅಣ್ಣ. ಜೀವನದಲ್ಲಿ ಒಳ್ಳೇದು ಆಕರ್ಷಣೆ ಮಾಡಲ್ಲ, ಕೆಟ್ಟದ್ದು ತುಂಬಾ ಆಕರ್ಷಣೆ ಮಾಡುತ್ತೆ ನಮಗೆ. ಅದಕ್ಕೂ ಇರೋ ವ್ಯತ್ಯಾಸ ಅದೇ ನೋಡು. ಒಂದು ಕೆಟ್ಟ ಅಭ್ಯಾಸ ನಮ್ಮ ಜೀವನದಲ್ಲಿ ಎಷ್ಟಾದ್ರೂ ನಷ್ಟ ಉಂಟು ಮಾಡುತ್ತೋ, ಅದೇ ಒಂದು ಒಳ್ಳೆ ಅಭ್ಯಾಸ ನಮ್ಮ ಜೀವನದಲ್ಲಿ ಡಬಲ್ ಆಗಿ ಲಾಭ ಕೊಡುತ್ತೆ, ಲಾಭ ಉಂಟು ಮಾಡುತ್ತೆ. ನಮ್ಮ ಜೀವನಕ್ಕೆ ಡಬಲ್ ಆಗಿ ಲಾಭ ಬೇಕು, ನಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಅಷ್ಟೇ ಕಷ್ಟಪಡ್ಬೇಕು ತಾನೆ. ನಿಂಗೆ ಡಬಲ್ ಲಾಭ ಬೇಕಂದ್ರೆ ಡಬಲ್ ಕಷ್ಟ ಪಡಲೇಬೇಕು. ಈಗ ನೀನು ಪಡ್ತಿರೋದು ಅದೇ ಕಷ್ಟನೇ. ಅದೇ ಕಷ್ಟ ದೃಢ ಸಂಕಲ್ಪದಿಂದ ನನ್ನ ಜೀವನದಲ್ಲಿ ಹೋರಾಡಿದ್ರೆ ನಿನ್ಗೆ ಜೀವನಕ್ಕೆ ಸಕ್ಸಸ್ ಅನ್ನೋದು ತುಂಬಾ ಅತಿ ಬೇಗ ಸಿಗುತ್ತೆ. ಕಷ್ಟದಿಂದ ಹೋರಾಡು, ಖಂಡಿತವಾಗ್ಲೂ ವಿಜಯ ಸಾಧಿಸೇ ಜೀವನದಲ್ಲಿ. ಓಕೆ ಅಣ್ಣ.